ಕಾರಂಜ ನೀರು ಹೋಗ್ತಾ ಇಲ್ಲ. ಒಂದು ಕಡೆ ಇಲ್ಲಿ ನಮ್ಮ ರೈತ ಪಾಟೀಲ್ ಅಣ್ಣವ್ರು ನಿಂತಿದ್ದಾರೆ. ಅವ್ರ ಸಮಸ್ಯೆ ಇರೋದು ಸಂತ್ರಸ್ತರಿಗೆ ಹೆಚ್ಚಿನ ಪರಿಹಾರ ಸಿಗ್ಬೇಕನ್ನೋದು ಒಂದು ಕಡೆ ಇವ್ರ ಸಮಸ್ಯೆ ಇದೆ. ಇನ್ನೊಂದು ಕಡೆ ಯಾರು ಕಾರಂಜ ಯೋಜನೆಯಲ್ಲಿ ಲೂಟಿ ಮಾಡಿದ್ದಾರೆ, ಇವತ್ತಿಗೂ ರೈತರ ಹೊಲಗಳಿಗೆ ಒಂದು ಹನಿ ನೀರು ಹೋಗ್ತಾ ಇಲ್ಲ. ಇದಕ್ಕೆ ಯಾರು ಕಾರಣೀಭೂತರಾಗಿದ್ದಾರೆ ತನಿಖೆ ಆಗಬೇಕು. ಈ ರೈತರಿಗಾಗಿ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ರೈತ ನೀರಾವರಿ ಯೋಜನೆ ಆಗಿದೆ, ನಮ್ಮದೇ ಎಲ್ಲರೂ ಇದು ಮಾಡಿದ್ದಾರೆ. ಅವರಿಗೆ ಏನು ಫಲಾನುಭವಿಗಳಿದ್ದ ಕಡೆಯಿಂದ ಹೆಚ್ಚಿನ ಒಂದು ಪರಿಹಾರ ಸಿಗಬೇಕು ಅನ್ನೋದಕ್ಕೆ ನಾವು ಯಾವತ್ತೂ ಅವ್ರ ಜೊತೆ ಇದ್ದೀವಿ. ಅವ್ರ ಜೊತೆ ಹೋರಾಟದಲ್ಲಿ ಕೂಡ ನಾವು ಭಾಗವಹಿಸಿದ್ದೀವಿ. ನಮ್ಮ ಸರ್ಕಾರಗಳಿದ್ದಾಗ ಅದನ್ನು ಒತ್ತಾಯವನ್ನು ಹಂಗ ಮಾಡಿದ್ರೆ ನಾವು ಯಾರಿಗೂ ನಂಬಲ್ಲ. ಈಗ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಇಲ್ಲಿ ಕೆಲವು ರೈತರುಗಳು ಮುಖಂಡರಿದ್ದಾರೆ. ಕಾರಂಜ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಮೋಸ ಮಾಡಿದವರು ಯಾರು, ನಿಮಗೆ ಏನು ಮಾಡಬೇಕಾಗಿದೆ ಸರ್ಕಾರ ಯಾರು ಮಾಡಬೇಕಾಗಿದೆ? ಕಾಂಗ್ರೆಸ್ ಬಿಜೆಪಿ ಎರಡರಲ್ಲಿ ಯಾರು ಮಾಡಿದ್ದಾರೆ? ನಿಮ್ಮ ಪರವಾಗಿ ಯಾರು ನಿಂತಿದ್ದಾರೆ? ಎರಡೂ ಸರ್ಕಾರ ಮಾಡಿದೆ ಸರ್, ಬಟ್ ನಮಗೇನು ಪರಿಹಾರ ಸಿಗಬೇಕಾಯ್ತು ಸಿಕ್ಕಿಲ್ಲ. ಖಾಲಿ 2800 ರೂಪಾಯಿ ಕೊಟ್ಟು ಕೈ ತೊಗೊಂಡಿದ್ದಾರೆ ಭಾಳ. ಅದರಲ್ಲಿ ಭೀ ಕೆಲವರಿಗೆ 40 ಲಕ್ಷ 80 ಲಕ್ಷ, ಅವ್ರು ಕೆಲವರು ಕೋಟಿ ಹೋಗಿದ್ದಾರೆ. ಏನಮ್ಮ ಆಗಬೇಕಾಗಿರೋ ತಾಯಿ? ಈಗ ಎಲ್ಲ ಸರ್ಕಾರಗಳು ನಾವು ಮಾಡಿದ್ವಿ, ಒಂದು ನಿಮಿಷ ಸರ್, ನಾವು ಮಾಡಿದ್ವಿ ಅಂತಾರೆ. ನೋಡಿ, ನಾವು ಕೂಡ ಜನರಿಗೆ ಸಂಬಂಧಪಟ್ಟವರಿಗೆ ಇದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ನಿಮ್ಮ ಪ್ರಕಾರ ಏನಾಗಬೇಕಾಗಿದೆ, ಏನಾಗಿಲ್ಲ? ನೋಡ್ರಿ, ಎರಡೂ ರಾಜಕಾರಣಿಗಳು ನಮ್ಮ ರೈತರನ್ನ ತೊಳಿತಾ ಇದ್ದಾರೆ, ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ನಮ್ಮ ರೈತರದು ಒಂದೇ ಒಂದು ಬೇಡಿಕೆ ಇತ್ತು, ಹಳಿಕೇಡ್ ಶುಗರ್ ಫ್ಯಾಕ್ಟ್ರಿ ಮತ್ತೆ ಚಾಲು ಮಾಡ್ರಿ ಅಂತ. ಆದ್ರೆ ಅದು ಯಾರಿಂದೂ ಆಗ್ತಾ ಇಲ್ಲ. ಅದಕ್ಕೆ ಸರ್ಕಾರನೇ ಇದಕ್ಕೆ ಕ್ರಮ. ಹಳಿಕೇಡ್ ಅದು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹಳಿಕೇಡ್ ಶುಗರ್ ಫ್ಯಾಕ್ಟ್ರಿ ನಮ್ಮ ಬೀದರ್ದು ಒಂದು ಜೀವನಾಡಿ ಅದ, ರೈತರ ಜೀವನಾಡಿ ಅದು. ಅದು ಯಾರು ಮಾಡ್ತಾ ಇಲ್ಲ, ಯಾವ ಸರ್ಕಾರ ಮಾಡ್ತಾ ಇಲ್ಲ. ಇಲ್ಲಿದ್ದ ಏಕಮೇವ ಶುಗರ್ ಫ್ಯಾಕ್ಟರಿಯನ್ನ ಬಂದ್ ಮಾಡಿದ ಮಹಾನುಭಾವರು ಯಾರು? ಶುಗರ್ ಫ್ಯಾಕ್ಟ್ರಿ ತಯಾರು ಮಾಡಿದವರು ಸ್ವಾತಂತ್ರ್ಯ ಸೇನಾನಿ ಭೀಮಣ್ಣ ಖಂಡ್ರೆ ಅವರು. ಚಾಲು ಮಾಡಿದವರು ಭೀಮಣ್ಣ ಖಂಡ್ರೆ, ಅದು ಖಲಾಸ್ ಮಾಡಿದವರು ಕಲ್ಲೂರು. ಬಿಜೆಪಿ ಮೇಲೆ ಕಲ್ಲೂರು ನಾಶ ಮಾಡಿದವರು ಸಂಜಯ್ ಖೇಣಿ. ಕಲ್ಲೂರು ಮತ್ತು ಸಂಜಯ್ ಖೇಣಿ ಅದನ್ನ ಖತಮ್ ಮಾಡಿದ್ರು ಅಂತ ಹೇಳಿ ಅವರ ಆರೋಪ. ಶುಗರ್ ಫ್ಯಾಕ್ಟ್ರಿ ಚಾಲು ಮಾಡಿದವರು ಭೀಮಣ್ಣ ಖಂಡ್ರೆ ಅವರು. ಇಡೀ ಜಿಲ್ಲೆಯ ಅದನ್ನ ನಾಶ ಮಾಡಿದವರು ಕಲ್ಲೂರು ಬಿಜೆಪಿ ಸಂಜಯ್ ಖೇಣಿ. ಇಡೀ ಜಿಲ್ಲೆಯ ಸಹಕಾರಿ ವ್ಯವಸ್ಥೆ, ಕೇವಲ ಶುಗರ್ ಫ್ಯಾಕ್ಟರಿ ಅಷ್ಟಲ್ಲ, ಇಡೀ ಜಿಲ್ಲೆಯ ಸಹಕಾರಿ ವ್ಯವಸ್ಥೆಯನ್ನು ಕೊಂದವರು ಕಾಂಗ್ರೆಸ್ನವರು. ಮೊದಲನೇದಾಗಿ ನಮ್ಮಲ್ಲಿರುವಂಥ 3 ಶುಗರ್ ಫ್ಯಾಕ್ಟ್ರಿಗಳಲ್ಲಿ, ಅವು ಶುಗರ್ ಫ್ಯಾಕ್ಟ್ರಿಗಳು ಇರೋದು 300 ಕೋಟಿ ರೂಪಾಯಿ ಶುಗರ್ ಫ್ಯಾಕ್ಟ್ರಿಗಳ ಒಂದು ಆಸ್ತಿ. ಆದ್ರೆ ಇವತ್ತು ಆ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳ ಮೇಲೆ 400, 500, 600 ಕೋಟಿ ಆಸ್ತಿಗಳಿವೆ, ಸಾಲ ಇದೆ. ಇವತ್ತು ಡಿಸಿಸಿ ಬ್ಯಾಂಕ್ ಕೂಡ ಅವರ ತಮ್ಮನವರೇ ಅಧ್ಯಕ್ಷರಾಗಿದ್ದಾರೆ. 47% NPA ಆಗಿದೆ. ಬರುವಂತ ದಿನದಲ್ಲಿ ರಿಸರ್ವ್ ಬ್ಯಾಂಕ್ ಅದನ್ನು ದಿವಾಳಿ ಅಂತ ಹೇಳಿ ಘೋಷಣೆ ಮಾಡೋದಿದೆ. ಈಗಾಗಲೇ ಅಲ್ಲಿ IT ರೇಡ್ ಕೂಡ ಆಗಿದೆ. ಮೂರನೇ ವಿಷಯ, ಈಗ ಅವ್ರು ಹೇಳಿದ್ರು ಕಾರ್ಖಾನೆ ಪ್ರಾರಂಭ ಮಾಡಿದ್ದಾರೆ. ಆ ಕಾರ್ಖಾನೆಯಲ್ಲಿ 1 ಚೀಲಕ್ಕೆ 1 ರೂಪಾಯಿ ಸೆಸ್ ಹಚ್ಚಿ, ಗಾಂಧಿಗಂಜ್ನಲ್ಲಿ 1 ರೂಪಾಯಿ ಸೆಸ್ ಹಚ್ಚಿ ಇವತ್ತು ಅಕ್ಕಮಹಾದೇವಿ ಕಾಲೇಜನ್ನು ಕಟ್ಟಿದ್ದಾರೆ ಜಿಲ್ಲೆಯ ಬಡ ವಿದ್ಯಾರ್ಥಿಗಳಿಗಾಗಿ. ಆದ್ರೆ ಇವತ್ತಿದು ಅವ್ರ ಮನೆ ಸ್ವತ್ತಾಗಿದೆ. ಚನ್ನಬಸವ ಪಟ್ಟದೇವರು ಜೋಳಿಗೆ ಹಾಕಿ ಇವತ್ತು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ರು. ಇವತ್ತು ಆ ಮಠದ ಸ್ವಾಮಿಯನ್ನು ಹೊರಗಡೆ ಓಡಿಸಿ ಅವರೇ ಅದಕ್ಕೆ ತಮ್ಮ ಮನೆಯ ಸ್ವಂತದ ಆಸ್ತಿ ಮಾಡ್ಕೊಂಡು ಕಾಂಗ್ರೆಸ್ನವರು ಚನ್ನಬಸವ ಪಟ್ಟದೇವ್ರ ಹೆಸರು ತೆಗೆದು ಇವ್ರ ತಂದೆಯವ್ರ ಹೆಸರು ಹಾಕೊಂಡ್ರಲ್ಲ, ನಿಮಗೆಲ್ಲ ನಾಚಿಕೆ ಬರ್ಬೇಕು ಇವತ್ತು ಕಾಂಗ್ರೆಸ್ನವ್ರಿಗೆ. ಚನ್ನಬಸವ ಪಟ್ಟದೇವ್ರ ಹೆಸರು ಜೋಳಿಗೆ ಹಾಕಿ ಕಟ್ಟಿದ ಶಾಲೆ, ಜೋಳಿಗೆ ಹಾಕಿ ಕಟ್ಟಿದ ಸಂಸ್ಥೆ ಕಸ್ಕೊಂಡ್ರಲ್ಲ, ನಿಮಗ್ ನಾಚಿಕೆ ಬರ್ಬೇಕು. ನೀವ್ ಎಷ್ಟು ಲೂಟಿಕೋರಿದ್ರಿ. ಒಂದು ಕೇಳ್ರಿ, ನಮಗ ನಾಚಿಕೆ ಬರ್ಬೇಕಂತ ನಮ್ಮಲ್ಲಿ ಇಲ್ಲ, ಇವ್ರಿಗೆ ಫುಲ್ ನಾಚಿಕೆ.
ಅವ್ರ ಒಳ ನಾಚಿಕೆನೇ ಅದ. ಚನ್ನಬಸವ ಪಟ್ಟದೇವ್ರಿ ಬಿಟ್ಟಿಲ್ಲ ನೀವು. ಚನ್ನಬಸವ ಪಟ್ಟದೇವ್ರ ಆಸ್ತಿ ನುಂಗಿರಿ. ಮಾತಾಡ್ತೀರಿ ಚನ್ನಬಸವ ಪಟ್ಟದೇವ್ರ ಆಸ್ತಿ ನುಂಗಿರಿ. ಕರಿಕಲ್ಲಿನ ಕಂಪೌಂಡ್ ಕಟ್ಕೊಂಡು. ನಮಸ್ಕಾರಗಳು ಅಮೃತ್ ಚಿಮ್ಕೋಡಿ ಅವರಿಗೆ ಫಸ್ಟ್ ಆಫ್ ಆಲ್ ನಮಸ್ಕಾರಗಳು. ಒಂದು ಪ್ರಶ್ನೆ ಇದೆ, ಅವ್ರು ಕೇಳಿದ್ರು ಮೋದಿ ಅವರಿಗೆ ಕನ್ನಡ ಬರುತ್ತಾ ಅಂತ ಕೇಳಿದ್ರು. ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ನಮ್ಮ ರಾಷ್ಟ್ರೀಯ ಭಾಷೆ ಹಿಂದಿ ಬರುತ್ತಾ? ಹಿಂದಿ ಮಾತಾಡ್ಬೋದ? ಅವರು ಬರಲ್ಲ. ಸೊ ನಾವು ಮೋದಿ ಅವರು ಕನ್ನಡದಲ್ಲಿ ಪ್ರಯತ್ನ ಪಟ್ಟು ಪ್ರತಿಯೊಂದು ಊರಲ್ಲಿ ಬಂದು ಕನ್ನಡ ಮಾತಾಡಿದ್ರು. ಇವ್ರು ಒಂದಾದ್ರೂ ಮಾತಾಡಿದ್ರ? ಸಾಹೇಬ್ರೆ 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 ಇಡಿ ಸಾಹೇಬ್ರೆ, ಆ ಮೇಡಮ್ದವ್ರ ಒಂದು ಪ್ರಶ್ನೆ, ನೀವೇ ಒಂದು ನಿಮಿಷ ತಡಿ. ಮೇಡಮ್ ಅವರ ಒಂದು ಪ್ರಶ್ನೆ, ನೀವು ನರೇಂದ್ರ ಮೋದಿ ಅವರಿಗೆ ಕನ್ನಡ ಬರುತ್ತಾ ಅಂತ ಕೇಳಿದ್ರಿ. 60 ವರ್ಷದಿಂದ ಆಳಿದಂಥ ಇಂದಿರಾ ಗಾಂಧಿಗೆ, ರಾಜೀವ್ ಗಾಂಧಿಗೆ, ರಾಹುಲ್ ಗಾಂಧಿಗೆ ಕನ್ನಡ ಬರುತ್ತಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ನಾನು ಕೇಳಿದ್ದು ಭಾಷಾ ಶತ್ರುತ್ವ ಮಾಡಬೇಡ್ರಿ. ದೇಶ ಭಾರತದಲ್ಲಿ ಅನೇಕ ಭಾಷೆಗಳವ, ಶತ್ರುತ್ವ ಮಾಡಬೇಡ್ರಿ ಅಂತ ಕೇಳಿದ್ರಿ. ಮೊದಲು ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ನಾಚಿಕೆ ಬರ್ಬೇಕಂತ ಕೇಳಿದ್ದೀನಿ. ಒಂದು ಭಾಗ ಸರ್. ಎರಡನೇದು ದಾಖಲಾತಿ ಪ್ರಕಾರ ಶ್ರೀ ಭಗವಂತ ಖೂಬಾರ್ ಅವರಿಗೆ ದಿನಾಂಕ 2/5/2024 ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಲೆಕ್ಕ ಬಂದಿರತಕ್ಕಂಥ ಕಾಮೆಂಟ್ ಕೊಟ್ಟು ಲೂಟಿ ಮಾಡಿರ್ತಕ್ಕಂಥ ಪತ್ರ ಬರೆದು ಕೊಟ್ಟಿರ್ತಕ್ಕಂಥದ್ದು ಯಾರು ಬರೆದಿರೋದು? ಮತ್ತು ಭೂ ವಿಜ್ಞಾನ ಇಲಾಖೆ. ಇದು ನೋಡಿ ಸರ್, ಯಾವ ಇಲಾಖೆ? ಕರ್ನಾಟಕ ಭಗವಂತ ತಂದೆ ಗುರುಬಸಪ್ಪ ಖೂಬಾ, ಮನೆ ನಂಬರ್ 15, ಬ್ಯಾಂಕ್ ಕಾಲೋನಿ. ಏನ್ ಸರ್ಕಾರ ಏನ್ ಕ್ರಮ ಕೈಗೊಳ್ಳುತ್ತೆ? ನಿಮ್ಮ ಸರ್ಕಾರ ಕ್ರಮ ಕೈಗೊಳ್ತದೆ. ನೀವು ಇದನ್ನು ತೋರಿಸ್ತಾ ಇದ್ದೀರಿ. ನೀವು ಕ್ರಮ ಯಾವಾಗ? 2/5/14 ಎನ್ಕ್ವೈರಿ ಚಾಲೂ ಮಾಡಿದ್ದಾರೆ. ಲೂಟಿ ಹೊಡೆದವ್ರು ಲೆಕ್ಕ ಮಾಡ್ಬೇಕಲ್ವಾ? ಲೂಟಿ ಸರ್, ಇಡೀ ದೇಶದಲ್ಲಿ ಕಲ್ಯಾಣ ನಾಡಿನಿಂದ ಈ 26 ವಯಸ್ಸಿಗೆ ಯುವಕನಿಗೆ ಸಿಕ್ಕಿದೆ. ಇಡೀ ಜಿಲ್ಲೆಯಲ್ಲಿ ಎಲ್ಲ ಯುವಕರು ಸಾಗರ್ ಖಂಡ್ರೆ ಅವ್ರ ಪರವಾಗಿದ್ದಾರೆ. ಅವರು ಪ್ರಚಂಡ ಬಹುಮತದಿಂದ ನಾವು ಗೆಲ್ಲಿಸ್ತೇವೆ ಅಂತೇಳಿ ಈ ಮುಖಾಂತರ ಹೇಳ್ತೇನೆ. ಸರ್, ಇವ್ರು ಹೇಳ್ತಾರಲ್ಲ ಸರ್, ಸಾಗರ್ ಖಂಡ್ರೆ ಚಿಕ್ಕವಾಗಿದ್ದಾರೆ ಯಾವುದಿಲ್ಲ ಅಂತ. ಆದರೆ ನರೇಂದ್ರ ಮೋದಿ ಯಾವುದೇ ಒಂದು ಡಿಗ್ರಿ ತಗೊಂಡು ದೇಶ ಆಡ್ತಾರೆ. ಎಲ್ಲ ಡಿಗ್ರಿ ತಗೊಂಡು ಜಿಲ್ಲೆ ಆಡಕ್ಕಾಗಲ್ಲಪ್ಪ ಸಾಗರ್ ಖಂಡ್ರೆ ಅವ್ರಿಗೆ. ಸರ್, ಸಾಗರ್ ಖಂಡ್ರೆ ಈಗಾಗಲೇ 1 ಲಕ್ಷಕ್ಕಿಂತ ಅಧಿಕ ಮತದಿಂದ ಗೆಲ್ತಾರೆ. ಇವಾಗ ಏನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಘೋಷಣೆ ಮಾಡಿದೆ. ಗ್ಯಾರಂಟಿ ಎಲ್ಲ ಸವಲತ್ತು ಅವರೇ ಬಿಜೆಪಿ ಫಸ್ಟ್ ತಗೊಳ್ತಾರೆ. ಸರ್, ಈಗಾಗಲೇ ಅವರಿಗೆ ಗೊತ್ತಾಗ್ಬಿಟ್ಟಿದೆ. ಇಂಟೆಲಿಜೆನ್ಸಿ ರಿಪೋರ್ಟ್ ಕೂಡ ಇದೆ. ಸಾಗರ್ 1 ಲಕ್ಷಕ್ಕಿಂತ ಅಧಿಕ ಮತ ಗೆಲ್ತಾರೆ. ಅವರು ಏನೀಗ ಒಂದು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಜನರಿಗೆ ಕರೋನಾ ಟೈಮಲ್ಲಿ 21 ದಿವಸ ಮೌನದ ವ್ರತಾಚರಣೆ ಮಾಡಿದಂಥವ್ರು ಇವ್ರು ಯಾವ ಮುಖ ಇಟ್ಕೊಂಡು ಜನರ ಸರ್, ಓಟ್ ಅಭಿವೃದ್ಧಿ ಭಗವಂತ ಖೋಬಾ ಅವ್ರು ಓಟ್ ಅಭಿವೃದ್ಧಿ ಮಾಡ್ಯಾರ ಅಂದ್ರು. ಅವ್ರ ಶಾಸಕರು ಯಾಕೆ ಅಳ್ತಾ ಇದಾರೆ ಸರ್? ಭಗವಂತ ಖೋಬಾ ಬಚಾವ್, ಬಿದರ್ ಬಚಾವ್, ಭಗವಂತ ಖೋಬಾ ಹಟಾವಕ್ಕೆ ಅಂತಾರೆ. ಯಾಕಂತಾರೆ ಸರ್? ಗ್ಯಾರಂಟಿ ಸುಳ್ಳು. ಮೋದಿಗೆ ಎಲ್ಲ ಗ್ಯಾರಂಟಿ ಸುಳ್ಳು. 4 ಬಿಜೆಪಿ ಗ್ಯಾರಂಟಿ ಆಗ್ತಾ ಇಲ್ಲ. ಇವ್ರ ಜೊತೆ ಯಾರು ಇಲ್ಲ, ಹೊರ ಖಾಲಿ ಚಂಬಿದೆ. ಸರ್, ಇವರು ಬಾಬಾ ಸಾಹೇಬಿನ ಸಂವಿಧಾನ ಚೇಂಜ್ ಮಾಡ್ತಾ ಒಳ್ಳತಾರ. ಆ್ಯಕ್ಚುಲಿ ರಾಜೀವ್ ಗಾಂಧಿ ಅವ್ರು ಖುದ್ ಹೇಳಿದ ವಿಡಿಯೋ ನಮಗೆ ತೋರಿಸ್ತೀನಿ, ನಿಮ್ಗೆ ಈಗೆಲ್ಲ ತೋರಿಸ್ತೀನಿ. ಅವ್ರು ಏನು ಗೊತ್ತಾ, ನಾವು ಮನ್ಸು ಬಂದೇವು ಅಂದ್ರೆ ಬಾಬಾ ಸಾಹೇಬ್ ಸಂವಿಧಾನ ಚೇಂಜ್ ಮಾಡ್ತೀವಿ ಅಂದಾರ. ಮತ್ತಿಲ್ಲೋದ್ರ ಬಾಬಾ ಸಾಹೇಬ್ರ ಸಂವಿಧಾನ 113 ಸಾಲ ಚೇಂಜ್ ಮಾಡೋ ಕಾಂಗ್ರೆಸ್ ಮಾಡಿದವ್ರು. ನಾಚಿಕೆ ಬರ್ಬೇಕು ಇವರಿಗೆ. ಮತ್ತೆ ಬಾಬಾ ಸಾಹೇಬ್ರ ಹೇಳ್ಯಾರ ಅಂದ್ರ ಯಾರು ಈ ಕಾಂಗ್ರೆಸ್ ಪಾರ್ಟಿ ಓಟ್ ಹಾಕ್ತೀರಿ ಅವ್ರ ಮನ್ನ ಇವತ್ತ ಕಾರಂಜಾ ಸಂತ್ರಸ್ತರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು. ಕಾರಂಜಾ ಸಂತ್ರಸ್ತರು 450 ಕೋಟಿ ಲೂಟಿ ಮಾಡಿರೋದು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು. ಮತ್ತೆ ಇವತ್ತು BSSK ಫ್ಯಾಕ್ಟ್ರಿ ನಿಂತೋಗ್ಲಿಕ್ಕೆ ಕಾರಣ ನೇರ ಕಾಂಗ್ರೆಸ್ನವರು. ಮತ್ತೆ ಇವತ್ತು ಎತ್ನಾಳ್ ಫ್ಯಾಕ್ಟ್ರಿ ಚೆನ್ನಾಗಿ ನಡೀತದೆ, ಅದ್ರ ಜೊತೆ ರೈತರಿದ್ದಾರೆ, ಅದಕ್ಕೂ ಬಂದ್ ಮಾಡಕ್ ನಿಂತಿದ್ದಾರೆ ಇವರು ಈಶ್ವರ್ ಖಂಡ್ರೆ ಅವರು. ಬರೇ ಏನಿಲ್ಲ, ಬರೇ ನಾನು ನನ್ನ ಮಕ್ಕಳು, ನಮ್ದು ಬರೇ ಕುಟುಂಬ ರಾಜಕೀಯ ಅವ್ರದ್ದು. ಇಂಪಾರ್ಟೆಂಟ್ ಕ್ವಶನ್ ಕಾಂಗ್ರೆಸ್ನವ್ರಿಗೆ ನಾನು ಕೇಳಕ್ ಬಯಸ್ತೀನಿ. ಯಡಿಯೂರಪ್ಪರು ಕೊಟ್ಟಿರುವಂತ 4,000 ರೂಪಾಯಿ ರೈತರಿಗೆ ಕೊಟ್ಟಿರೋದು ಯಾಕೆ ಕ್ಯಾನ್ಸಲ್ ಮಾಡ್ಯಾರ ಅದು ಹೇಳ್ರಿ. ಹಲೋ, 60 ವರ್ಷದಿಂದ ಚೆಂಬು ಹೇಳಿದರೆ 10 ವರ್ಷದಾಗ 12 ಕೋಟಿ ಶೌಚಾಲಯ ಕೊಟ್ಟಿದ್ದಾರೆ. 60 ವರ್ಷದ ಚೆಂಬೆ ಕೊಟ್ಟಿದ್ದಾರೆ ಕಾಂಗ್ರೆಸ್.
ಒಂದು 10 ತಿಂಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರಿಗೆ ರಕ್ಷಣೆಯಿಲ್ಲ. ಅದೇ ನಮ್ಮ ಭಾರತ ದೇಶದಲ್ಲಿ ಬಿಜೆಪಿ ಸರ್ಕಾರ ಎಲ್ಲೆಲ್ಲಿದ್ದೇನೆ ಅಲ್ಲಿ ಮಹಿಳೆಯರಿಗೆ ರಕ್ಷಣೆ ಇದೆ. ಕಾಂಗ್ರೆಸ್ ಸರ್ಕಾರ ಎಲ್ಲಿದೆ ಅಲ್ಲಿ ಪ್ರಜ್ವಲ್ ಬಗ್ಗೆ ಬಂದು ಅವರಿಗೆ ವೋಟ್ ಹಾಕ್ರಿ, ನನ್ನ ಮಗ ಅಂತ ತಿಳ್ಕೊಂಡು ವೋಟ್ ಹಾಕ್ರಿ ಅಂತ ಯಾರು ಬಂದು ಕ್ಯಾಂಪೇನಿಂಗ್ ಮಾಡಿದ್ರು? ಸಿದ್ದರಾಮಯ್ಯ ಅವ್ರು ಬಂದಿದ್ರ, ರಾಹುಲ್ ಗಾಂಧಿ ಅವ್ರು ಬಂದಿದ್ರ, ಸೋನಿಯಾ ಗಾಂಧಿ ಬಂದಿದ್ರ, ಪ್ರಧಾನ ಮಂತ್ರಿ ಮೋದಿ ಬಂದಿದ್ರು ಪ್ರಜ್ವಲಿಗೆ ವೋಟ್ ಹಾಕ್ರಿ ನನ್ನ ಮಗನಂಗ ಅಂತ ನಾವಂದಿದ್ವೇನು? ಪ್ರಜ್ವಲ್ ನಾಚಿಕೆ ಆಗ್ಬೇಕು. ಬಲಾತ್ಕಾರ ಮೇಲೆ ಬಲಾತ್ಕಾರ, 3,000 ಹುಡುಗಿಯರ್ ಬಲಾತ್ಕಾರ ಆಗ್ಬೇಕಾ? ಮುದುಕಿಯರ್ ಬಲಾತ್ಕಾರ ಆಗ್ಬೇಕಾ? ಮಾಬ್ ಲಿಂಚಿಂಗ್ ಎಷ್ಟಾಗ್ತದ್ರಿ ಬಿಜೆಪಿ ಗವರ್ಮೆಂಟ್ ಅಲ್ಲಿ? ಹುಡುಗಿಯರ್ ಬಜರಂಗ್ ದಳ್ ಬಂದು ವ್ಯಾಲೆಂಟೈನ್ಸ್ ಡೇ ದಿವಸ ಮಾಡ್ತಾರೆ. ಒಂದು ನಿಮಿಷ ತಡಿ. ಮಹಿಳೆಯರಿಗೆ ರಕ್ಷಣೆ ಇಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅಂತ ಬಿಜೆಪಿ ಅವರು ಕೇಳಿದ್ರು. ನಾನು ಉತ್ತರ ಕೇಳಿದೆ ಅವ್ರ ಹತ್ರ. ಅವ್ರು ಹೇಳ್ತಾರೆ, ನೀವು ಪ್ರಜ್ವಲ್ ರೇವಣ್ಣ ಪರವಾಗಿ ನರೇಂದ್ರ ಮೋದಿ ಅವರೇ ಪ್ರಚಾರ ಮಾಡಿದ್ದಾರಲ್ವಾ, ಆ ಮಹಿಳೆಯರಿಗೆ ಯಾವ ರಕ್ಷಣೆ ಅಂತ. ಪ್ರಜ್ವಲ್ ರೇವಣ್ಣ ಈ ಒಂದು ಕಾರ್ಯ ಮಾಡಿದಾಗ ಕಾಂಗ್ರೆಸ್ನಲ್ಲೇ ಇದ್ದಂಥವ್ರು, ಮತ್ತು ಯಾರೇ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಲಿ ಅಂತ ಈಗಾಗಲೇ ಹೇಳಿದ್ವಿ. ಕಾಂಗ್ರೆಸ್ನ ನೀತಿ ಯಾವಾಗಲೂ ತುಷ್ಟೀಕರಣ ನೀತಿ. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳಾಗ್ತಾ ಇವೆ. ಅವರದೇ ಮಂತ್ರಿಗಳು ಹೇಳ್ತಾರೆ ಇದು ಪಾಕಿಸ್ತಾನ್ ಜಿಂದಾಬಾದ್ ಅಂತಿಲ್ಲ, ನಾಸಿರ್ ಸಾಬ್ ಜಿಂದಾಬಾದ್ ಅಂದಾರ ಅಂತೇಳಿ 4-5 ಜನ ಮಂತ್ರಿಗಳು ಹೇಳಿದ್ರು. ಕೊನೆಗೆ ನಾವು FSL ರಿಸೋರ್ಟ್ ಮಾಡಿದ ನಂತರ 4-6 ಜನರನ್ನು ಅವರು ಅರೆಸ್ಟ್ ಮಾಡಿದ್ರು. ಇವತ್ತು ಭಯೋತ್ಪಾದಕರಿಗೆ ಒಂದು ಧೈರ್ಯ ಬಂದಿದೆ, ಕರ್ನಾಟಕದಲ್ಲಿ ನಾವು ಏನನ್ನು ಮಾಡಬಹುದು ಅಂತ ಹೇಳಿ. ಇವತ್ತು ರಾಮೇಶ್ವರ್ ಕೆಫೆನಲ್ಲಿ ಭಯೋತ್ಪಾದಕರು ಬಾಂಬ್ ಬ್ಲಾಸ್ಟ್ ಮಾಡಿದ್ರು. ಇವತ್ತು ಆ ಭಯೋತ್ಪಾದಕ ರಾಜಾರೋಷವಾಗಿ ಇಡೀ ರಾಜ್ಯ ಅಡ್ಡಾಡಿದನು. ಇವತ್ತ ಹುಬ್ಳಿಯಲ್ಲಿ ಒಬ್ಬ ಶಾಲಾ ಹುಡುಗಿ ನೇಹಾ ಸ್ಕೂಲ್ನಿಂದ ನಡೆದು ಬರ್ತಾ 10 ಸಲ ಸ್ಟ್ಯಾಬಿಂಗ್ ಮಾಡಿ, ಫೈಜಲ್ ಅನ್ನುವಂಥ ಯುವಕ ಇವತ್ತು ಸ್ಟ್ಯಾಬಿಂಗ್ ಮಾಡಿ ನಮ್ಮ ಮಹಿಳೆಯರ ರಕ್ಷಣೆ ಇಲ್ಲ. ಇದಕ್ಕೆ ಯಾರಾದರೂ ಕಾರಣ ಇದ್ರೆ ಕಾಂಗ್ರೆಸ್ನ ಸರ್ಕಾರ ಕಾರಣ. ಇವತ್ತು ಕಾಂಗ್ರೆಸ್ ಬಂದ ನಂತರ ದೇಶದಲ್ಲಿ ರಾಜ್ಯದಲ್ಲಿ ಭಯೋತ್ಪಾದನೆ ಹೆಚ್ಚಾಗ್ತಾ ಇದೆ ಹಾಗೂ ತುಷ್ಟೀಕರಣ ನೀತಿ ಹೆಚ್ಚಾಗ್ತಾ ಇದೆ ಕಾಂಗ್ರೆಸ್ ನೀತಿ.